ಇವತ್ತಿನ ಡಿಜಿಟಲ್ ಕಾಲದಲ್ಲಿ ಬಹಳಷ್ಟು ಜನ ಗೂಗಲ್ ಸರ್ಚ್ ಇಂಜಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಏನೇ ಡೌಟ್ಸ್ ಬಂದರೂ ಅದು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಬಹುದು ಅಂತ ಅದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಗೂಗಲ್ ಸರ್ಚ್ ಇಂಜಿನ್ ಯಾವ ಥರ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರುವುದಿಲ್ಲ. ಆ ಡೌಟನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡಿಸ್ತೀವಿ. ಹೌದು ಫ್ರೆಂಡ್ಸ್, ಡೈಲಿ ವರ್ಲ್ಡ್ ವೈಡ್ 13,73,948 ಹೊಸ ಡೊಮೈನ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂದರೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು ಎಷ್ಟು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಈ ಎಲ್ಲ ವೆಬ್ಸೈಟ್ಗಳಲ್ಲಿ ತಮ್ಮ ತಮ್ಮ ಬಿಸ್ನೆಸ್ಗಳ ಇಂಡಿವಿಜುವಲ್ ಇನ್ಫಾರ್ಮೇಷನ್ನ ಅವರು ಹಾಕ್ತಾರೆ, ಹಾಗೆ ರೆಗ್ಯುಲರ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಗೂಗಲ್ ಸರ್ಚ್ ಇಂಜಿನ್ ಏನು ಮಾಡುತ್ತೆ ಅಂತಂದರೆ ಈ ಎಲ್ಲ ವೆಬ್ಸೈಟ್ಗಳ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ನ ಗೂಗಲ್ ಸರ್ಚ್ ಇಂಜಿನಲ್ಲಿ ಯಾರು ಯಾವ ಥರ ಸರ್ಚ್ ಮಾಡ್ತಾರೆ ಅದರ ಆಧಾರದ ಮೇಲೆ ಒಂದು ರಿಸಲ್ಟ್ಸನ್ನು ಪ್ರೊವೈಡ್ ಮಾಡುತ್ತೆ. ಗೂಗಲ್ ಅಲ್ಗೊರಿಥಮ್ ಪ್ರಕಾರ ಯಾವ ವೆಬ್ಸೈಟ್ ಅಥವಾ ಆರ್ಟಿಕಲ್ ಮೇಲೆ ಹೆಚ್ಚಿನ ವ್ಯೂ ಟೈಮ್ ಇರುತ್ತೋ ಅಂಥ ಆರ್ಟಿಕಲ್ಸ್ ಅಥವಾ ಅಂಥ ವೆಬ್ಸೈಟ್ಗಳನ್ನು ಟಾಪ್ ರ್ಯಾಂಕಲ್ಲಿ ಇಡುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಯೂಸರ್ಸ್ ತಮ್ಮ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಹಾಗೆ ಇದು ಇಂಡೈರೆಕ್ಟ್ಲಿ ತಮಗೆ ಒಂದು ಬಿಸ್ನೆಸ್ ಲೀಡ್ಸ್ ಅಥವಾ ಸೇಲ್ಸ್ ಸಿಕ್ಕ ಹಾಗೆ ಅಲ್ವಾ. ಫಿಸಿಕಲಿ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೂ ನಿಮಗೆ 50,000ದಿಂದ 1,00,000ವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅದು ಕ್ಲಾರಿಟಿ ಇರೋದಿಲ್ಲ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ. ಆದರೆ ತಮ್ಮ ಬಿಸ್ನೆಸ್ಗೆ ವೆಬ್ಸೈಟ್ ಇದ್ದರೆ ಆಲ್ ಓವರ್ ವರ್ಲ್ಡ್ ಮಾರ್ಕೆಟಿಂಗ್ ಮಾಡಿದ ಹಾಗೆ ಎಲ್ಲಿಂದ ಬೇಕಾದರೂ ಲೀಡ್ಸನ್ನು ಬರಬಹುದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ಥರ ಕಂಪನಿಗಳಿಂದ ನೀವು ಯಾವುದೋ ಒಂದು ಪ್ರಾಡಕ್ಟನ್ನ ಆರ್ಡರ್ ಮಾಡಿರ್ಬೋದು. ಅದು ಯಾವ ಶಾಪಿಂದ ಬರ್ತಾ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ತಾನೇ? ಹಾಗೆ ಇದು ವೆಬ್ಸೈಟಿಂದ ಸಾಧ್ಯ ಆಯ್ತಲ್ವಾ. ಎಲ್ಲ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಆದರೆ ಒಂದು ಮಿನಿಮಮ್ ಬಜೆಟಲ್ಲಿ ಮಾಡಿಸ್ತಕ್ಕಂಥ ವೆಬ್ಸೈಟ್ ಬಗ್ಗೆ ಮುಂದಾಗುವುದಿಲ್ಲ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಟಾಪ್ ಸ್ಕೂಲ್ ನಿಯರ್ ಮೀ, ಬೆಸ್ಟ್ ಹಾಸ್ಪಿಟಲ್ ನಿಯರ್ ಮೀ ಈ ಥರ ಗೂಗಲಲ್ಲಿ ಬಂದು ಸರ್ಚ್ ಮಾಡ್ತಾ ಇರ್ತಾರೆ. ಆದರೆ ಗೂಗಲ್ ಏನು ಮಾಡುತ್ತೆ ಅಂದರೆ ಯಾರ ವೆಬ್ಸೈಟ್ ರೆಡಿ ಇದೆಯೋ ಅವರ ಇನ್ಫಾರ್ಮೇಷನ್ ಮಾತ್ರ ತೋರಿಸುತ್ತೆ. ಇದೇ ಥರ ನಿಮ್ಮ ಬಿಸ್ನೆಸ್ಗೆ ಬರ್ತಕ್ಕಂಥ ಒಂದು ಲೀಡ್ಸ್ ಆರ್ ಕ್ಲೈಂಟ್ಸ್ ಮಿಸ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ.